ನಾನು ರಾತ್ರಿ ಡೆಲ್ಲಿಯಿಂದ ಬರಬೇಕಾದ್ರೆ ರಾತ್ರಿ 12 ಗಂಟೆ 12:30 ಆಯಿತು ನಮ್ಮ ಮನೆ ರೀಚ್ ಆಗೋಕ್ಕೆ. ಗೊತ್ತಿಲ್ಲ, ಬರಬೇಕಾದ್ರೆ ನಮ್ಮ ಸೋಮಶೇಖರ್ ಅವರು ಈಗ ಕಾರಲ್ಲಿ ಹೇಳಿದರು ವಿಚಾರಣೆ ಮಾಡ್ತೀನಿ, ಅವ್ರು ಯಾಕೆ ಆ ಪ್ರಯತ್ನ ಮಾಡಿದ್ದಾರೆ ಅಂತ ಸತ್ಯ ಗೊತ್ತಾ. ಪತ್ರ ಏನಾನ ಬರೆದಿಟ್ಟಿದ್ರೆ ನೀವು ಹೇಳೋ ಆಪಾದನೆಯನ್ನು ನಾನು ಒಪ್ಕೊತಾ ಇದ್ದೆ. ಅವರೇನು ಪತ್ರ ಬರೆದಿಲ್ಲ, ಇನ್ನೂ ಅವರು ಸ್ಟೇಟ್ಮೆಂಟ್ ಮಾಡಿಲ್ಲ. ಅಫಿಷಿಯಲ್ ನಿಮ್ಮ ಜೊತೆ ಸ್ಟೇಟ್ಮೆಂಟ್ ಮಾಡಿ ಅವರೇನಾದರೂ ವಿಚಾರಗಳನ್ನು ಹೇಳಿದ್ರೆ ನಾವು ಆ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ತೀವಿ. ಅದು ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಈ ಥರದ ಸುಳ್ಳು ಆಪಾದನೆಗಳನ್ನು ಮಾಡ್ತಾನೆ ಇರ್ತಾರೆ. ಅದೊಂದು ಕಲ್ಪಿತವಾದಂಥ ಹೇಳಿಕೆಗಳನ್ನು ಅವರು ಈ ನಡುವೆ ಭಾಳ ಕೊಡ್ತಾ ಇದ್ದಾರೆ. ನಿಗಮ ಮಂಡಳಿಗಳ ಬಗ್ಗೆನೂ ಅದೇ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ರಿಯಾಕ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಹಿಂದೆ ಇವ್ರದ್ದು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಚಾಮರಾಜನಗರದಲ್ಲಿ ಚುನಾವಣೆ ಆಯ್ತಲ್ಲ, ಅವ್ರು ಸಿದ್ದರಾಮಯ್ಯನವ್ರು ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು? ಅವ್ರ ತಟ್ಟೆಯಲ್ಲಿ ಹೆಗ್ಣ ಬಿಟ್ಟಿದ್ರೆ ನಮ್ಮ ತಟ್ಟೆಯಲ್ಲಿ ಸೊಳ್ಳೆ ಬಿದ್ದಿರೋದು ನೋಡ್ತಾರೆ. ನೋಡಿ, JDS ಒಂದು ಸ್ವತಂತ್ರವಾದಂಥ ಪ್ರಾದೇಶಿಕ ಪಕ್ಷ. ಅವ್ರು ಯಾವ ಜೊತೆ ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಬ್ರಹ್ಮನಿಗೂ ಗೊತ್ತಾಗಲ್ಲ. ಅರ್ಥ ಆಯ್ತಲ್ಲ? ಅದೃಷ್ಟಿಯಿಂದ ಬ್ರಹ್ಮನಿಗೂ ಗೊತ್ತಾಗದೇ ಇರೋ ಸತ್ಯನ ಅಶೋಕನ ಹತ್ರ ನೀವು ಬಾಯಿ ಬಿಡಿಸುವಂಥ ಪ್ರಯತ್ನ